ಗಾದೆ ಮಾತು ಕಾಯಕವೇ ಕೈಲಾಸ. ಗಾದೆಗಳು ಜೀವನದ ವೇದಗಳು. ಪ್ರಸ್ತುತ ಹೇಳಿಕೆಯು ಕಾಯಕದ ಮಹತ್ವವನ್ನು ತಿಳಿಸುತ್ತದೆ. ಬಸವಣ್ಣ ತನ್ನ ಒಂದು ವಚನದಲ್ಲಿ ಈ ನುಡಿಮುತ್ತನ್ನು ಹೇಳಿದ್ದಾರೆ. ದುಡಿಮೆಯೇ ದುಡ್ಡಿನ ತಾಯಿ ಎಂದು ಹೇಳುತ್ತಾ ನಿರುದ್ಯೋಗ ಸಮಸ್ಯೆಗೆ ಪೂರಕವಾಗಿರುವ ಮಾತನ್ನು ಹೇಳಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತಾನು ಆರಿಸಿಕೊಂಡ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಆಗ ಅದರ ಫಲವು ನಿರೀಕ್ಷಿತ ಪ್ರಮಾಣದಲ್ಲಿ ದೊರೆಯುತ್ತದೆ. ಕಾಯಕದಲ್ಲಿ ಯಾವುದೇ ಮೇಲು ಕೀಳುಗಳಿಲ್ಲ. ಕೈಲಾಸವು ಇಹಲೋಕದಲ್ಲಿಯೇ ಇರುವಂತಹದು. ಯಾರು ಪ್ರಾಮಾಣಿಕವಾಗಿ ದುಡಿಯುತ್ತಾನೋ ಆತನಿಗೆ ಪ್ರತಿಫಲ ಸಿಗುತ್ತದೆ. ಆಗ ಆತನ ದಣಿವು ಆರಿ ಮನಸ್ಸು ಉಲ್ಲಾಸಿತಗೊಳ್ಳುತ್ತದೆ. ಆ ಉಲ್ಲಾಸದ ಸಂತಸದ ನೆಮ್ಮದಿಯ ತಾಣವೇ ಕೈಲಾಸ ಎಂದರೆ ತಪ್ಪಾಗಲಾರದು. ಆ ಕಾಯಕವನ್ನು ಶಿವನೂ ಮೆಚ್ಚುವನು. ಧನ್ಯವಾದಗಳು.